ಹೆಸರಲ್ಲೇ ಅದ ಸಹಸ್ರ ಲಿಂಗ ಅಂತ, ಅಂದ್ರೆ 1,000 ಲಿಂಗ ಅಂತ ಅರ್ಥ. ಇವಾಗ ನೀರಿರೋದ್ರಿಂದ ಕಾರಣದಿಂದ ನನಗೆ ಆ ಕಡೆ ಹೋಗ್ಲಿಕ್ಕೆ ಸ್ವಲ್ಪ ಭಯ ಆಗ್ತದೆ. ಶಿವನ ಲಿಂಗವನ್ನು ಕೆತ್ತಿಸಿದ ಮೇಲೆ ಇಲ್ಲಿಟ್ಟಿದ ಮೇಲೆ ಏನಾಗ್ತದೆ, ಅರಸಪ್ಪನ ನಾಯಕನಿಗೆ ಒಂದು ಮಗು ಆಗ್ತದ. ಎಷ್ಟೋ ಜನ ರೀಲ್ಸ್ ಒಳಗೆ ನೋಡಿರ್ತೀರಿ, ಒಂದು ಹರಿಯುವಂಥ ನದಿ ಒಳಗೆ ಲಿಂಗಗಳನ್ನ ಕೆತ್ತನೆ ಮಾಡಿ ಇಟ್ಟಿರ್ತಾರೆ. ರೀಲ್ಸ್ ಒಳಗೆ ನೋಡಿರ್ತೀರಿ. ಇವತ್ತು ನಾನು ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ ಯೂಟ್ಯೂಬ್ ಒಳಗೆ. ಹಲೋ ವಾಟ್ಸಪ್ ಮೈ ರೋಡಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನಾನಿವತ್ತು ಸಿರಿಸಿಯಿಂದ ಜಸ್ಟ್ 15 ಕಿಲೋಮೀಟರ್ ದೂರದಲ್ಲಿರುವಂಥ ಸಹಸ್ರ ಲಿಂಗ ಅನ್ನೋ ಲೊಕೇಶನಿಗೆ ಬಂದೀನಿ. ಈ ಲೊಕೇಶನ್ ಒಳಗೆ ಏನೇನೈತಿ ಏನೇನಿಲ್ಲ, ಇದ್ರ ಬ್ಯಾಕ್ ಸ್ಟೋರಿ ಏನಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಲೆಟ್ಸ್ ಗೆಟ್ ಇನ್. ಇವತ್ತು ನಾನು ಬಂದಿರೋಂಥ ಜಾಗ ಯಾವುದಪ್ಪ ಅಂದ್ರೆ ಸಹಸ್ರ ಲಿಂಗ ಅಂತ. ಇದ್ರ ಸ್ಟೋರಿ ಎಷ್ಟು ಮಸ್ತ್ ಐತೆ ಅಂತ ಹೇಳ್ತೀನಿ ಕೇಳ್ರಿ. ಹೆಸರಲ್ಲೇ ಅದ ಸಹಸ್ರ ಲಿಂಗ ಅಂತ, ಅಂದ್ರೆ 1,000 ಲಿಂಗ ಅಂತ ಅರ್ಥ. ಇದು 1,000 ಲಿಂಗ ಹೇಗೆ ಕಟ್ಸಿದ್ರು, ಯಾರು ಕಟ್ಸಿದ್ರು, ಹಿಂದೆ ಸ್ಟೋರಿ ಏನದ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಈ ವಿಡಿಯೋ ಒಳಗೆ. ಬರ್ರಿ. ಈ ಸ್ಟೋರಿ ಶುರು ಆಗ್ತದ 16ನೇ ಶತಮಾನದಿಂದ ಶುರು ಆಗ್ತೈತಿ. ಈ ಸ್ಟೋರಿ ಏನಪ್ಪಾ ಅಂದ್ರ, ಒಬ್ಬ ರಾಜ ಇರ್ತಾನ. ಆ ರಾಜನಿಗೆ ಒಂದು ಸಮಸ್ಯೆ ಕಾಡ್ತಿರ್ತ. ಆ ರಾಜನ ಹೆಸರು ಏನಪ್ಪಾ ಅಂದ್ರ ಅರಸಪ್ಪ ನಾಯಕ. ಆ ಅರಸಪ್ಪ ನಾಯಕನಿಗೆ ಒಂದು ಸಮಸ್ಯೆ ಕಾಡ್ತಿರ್ತ. ಏನಪ್ಪಾ ಅಂದ್ರ ಅವನಿಗೆ ಪುತ್ರ ಸಂತಾನ ಇರಂಗಿಲ್ಲ. ರಾಜ ಭಾಳ ಚಿಂತೆ ಪಡ್ತಾನೆ. ಬಿಕಾಸ್ ಏನಪ್ಪಾ ಅಂದ್ರ ಮತ್ತ ಮುಂದೆ ನಮ್ಮ ರಾಜ್ಯ ನೋಡ್ಕೊಂಡು ಹೋಗೋರು ಯಾರು, ರಾಜ ಪರಂಪರೆಯನ್ನು ಮುಂದುವರ್ಸ್ಕೊಂಡವ್ರು ಯಾರು ಅಂತ ರಾಜ ಭಾಳ ಚಿಂತೆ ಪಡಕ್ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಏನ್ ಮಾಡ್ತಾನೆ ರಾಜ, ಒಬ್ರು ತಪಸ್ವಿ ಹತ್ರ ಹೋಗ್ತಾನೆ. ಅವ್ರ ತಪಸ್ವಿ ಯಾರಪ್ಪ ಅಂದ್ರ ಸ್ವರ್ಣವಲ್ಲಿ ಮಠ ಅಂತ ಒಂದ್ ಇರ್ತೈತಿ. ಆ ಮಠದೊಬ್ರು ಟಾಪ್ ತಪಸ್ವಿ ಅನ್ಕೋರಿ. ಅವ್ರ ಹತ್ರ ಏನ್ ಮಾಡ್ತಾನೆ ರಾಜ, ಸಲಹೆ ಕೇಳಕ್ ಹೋಗ್ತಾರ. ಅವ್ರೇನ್ ಮಾಡ್ತಾರ, ಒಂದು ಚಲೋ ಸಲಹೆ ಕೊಡ್ತಾರ. ತಪಸ್ವಿ ಅವ್ರು ಏನ್ ಹೇಳ್ತಾರ, ಶಾಲ್ಮೋಲ ಅಂತ ಒಂದು ನದಿ ಇರುತ್ತೆ. ಆ ನದಿ ತಡದಲ್ಲಿ ಹೋಗಿ ಫಸ್ಟ್ ಪ್ರೇಯರ್ ಮಾಡಿ, ಆ ಪ್ರೇಯರ್ ಮಾಡಿದ ನಂತರ ಏನ್ ಮಾಡ್ಬೇಕು, ನೀನು ಅಲ್ಲಿ ಒಂದು ಲಿಂಗವನ್ನು ಕೆತ್ತಿಸಿ ಅಲ್ಲಿ ಇಟ್ಟು ಪೂಜನ ಮಾಡು, ಅವಾಗ ನಿನ್ನ ಸಮಸ್ಯೆಗೆ ಪರಿಹಾರ ಸಿಗ್ತದಂತ ಆ ತಪಸ್ವಿಯವರು ಅರಸಪ್ಪ ನಾಯಕನಿಗೆ ಹೇಳ್ತಾರ. ಶಿವನ ಲಿಂಗವನ್ನು ಕೆತ್ತಿಸಿದ ಮೇಲೆ ಇಲ್ಲಿಟ್ಟಿದ ಮೇಲೆ ಏನಾಗ್ತದೆ, ಅರಸಪ್ಪನ ನಾಯಕನಿಗೆ ಒಂದು ಮಗು ಆಗ್ತದ. ಸೈನ್ಸ್ ಅದೋ ಇದರಿಂದ ಗಾಡ್ ಗ್ರೇಸ್ ಅದೋ ಏನಾದೋ ನನಗೂ ಗೊತ್ತಿಲ್ಲ, ಪುಸ್ತಕಗಳು ಹೇಳ್ತಾವ, ನಾನ್ ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಲಿಂಗ ಕೆತ್ತಿಸಿ ಇಟ್ಟಿದ ಮೇಲೆ ಎಲ್ರಿಗೂ ಗೊತ್ತಾಯ್ತು, ಓಕೆ ಅವ್ರು ಏನ್ ಅನ್ಕೋತಾರ ಅದೆಲ್ಲ ನೆರವೇರುತ್ತಂತ ಎಲ್ಲರೂ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಅದು ಒಬ್ರಿಂದ ಹೋಗುತ್ತೆ. ಎಷ್ಟೋ ಜನರು ಬಂದು ಇಲ್ಲಿ ಲಿಂಗವನ್ನ ಕೆತ್ತಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಯಾವ ರೀತಿ, ಕೆಲವೊಬ್ಬರಿಗೆ ಹಣಕಾಸಿನ ಸಮಸ್ಯೆ ಆಗಿರುತ್ತೆ, ಇನ್ ಕೆಲವೊಬ್ಬರಿಗೆ ಆರೋಗ್ಯ ಸಮಸ್ಯೆ ಆಗಿರುತ್ತೆ. ಅವ್ರ ಇಷ್ಟಾರ್ಥನ ಸಿದ್ಧಿಪಡಿಸ್ಕೋಲಿಕ್ಕೆ ಏನೇನ್ ಮಾಡ್ತಾರೋ ಅದೇ ದಡದ ಹತ್ರ ಬರ್ತಾರ. ದಡದ ಹತ್ರ ಬಂದ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಲಿಂಗವನ್ನ ಕೆತ್ತಿಸ್ತಾರ, ಇಟ್ಬಿಡ್ತಾರ. ಲಿಂಗವನ್ನ ಅಷ್ಟೇ ಅಲ್ಲ, ಇಲ್ಲಿ ಎಷ್ಟೋ ನಂದಿಗಳನ್ನು ಕೆತ್ತಿಸಿದಾರ, ಶಿವಲಿಂಗಗಳನ್ನು ಕೆತ್ತಿಸಿದಾರ. ಇವಾಗ ಕ್ರೌಡ್ ಅಷ್ಟಿಲ್ಲ. ಒಂದು ನಿಮಿಷ ತೋರಿಸ್ತೀನಿ. ನೀವು ನೋಡ್ತಿರ್ಬೋದು ಸುತ್ತಮುತ್ತ ಕ್ರೌಡ್ ಅಷ್ಟೊಂದೇನಿಲ್ಲ. ಬಟ್ ನೀವು ಏನಾರ ಮಹಾಶಿವರಾತ್ರಿ ದಿನ ಏನಾರ ಬಂದಿದ್ರಪ್ಪ ಅಂದ್ರೆ ನಿಮ್ಗೆ ಇಲ್ಲಿ ನಿಲ್ಲಕ್ನು ಜಾಗ ಸಿಗಲ್ಲ, ಅಷ್ಟು ಕ್ರೌಡ್ ಇರ್ತದೆ. ಬಿಕಾಸ್ ಅಷ್ಟು ಜನ ಈ ಒಂದು ನದಿಗೆ ಬಹಳ ನಂಬ್ತಾರ. ಹಂಗೆ ನೋಡಿದ್ರೆ ಕೆಲವೊಂದ್ ಕಡೆ ಸೈನ್ಸ್ನು ಎಕ್ಸ್ಪ್ಲೇನ್ ಮಾಡಕ್ ಬರಂಗಿಲ್ಲ. ಕೆಲವೊಬ್ರು ಅಂತಾರ ಹಂಗ ಶಿವನ ಲಿಂಗ ಇಟ್ಟಿದ ಮೇಲೆ ಅವನಿಗೆ ಮಗು ಆಗಿಬಿಡ್ತದ, ಸುಮ್ನೆ ಏನೋ ಒಂದು ಹೇಳ್ತಾರೆ. ಒಂದ್ ಹೇಳ್ತೀನಿ ಕೇಳ್ರಿ, ಜ್ಞಾನದಿಂದ ವಿಜ್ಞಾನ ಹೊರತು ವಿಜ್ಞಾನದಿಂದ ಜ್ಞಾನ ಅಲ್ಲ. ಈ ಪ್ಲೇಸ್ ಏನದಪ್ಪ ಅಂದ್ರ ಇದು ಮೋಜು ಮಸ್ತಿ ಮಜಾ ಮಾಡ್ಲಿಕ್ಕಂತ ಜಾಗ ಅಲ್ಲ, ಇದೊಂದು ಡಿವೈನ್ ಜಾಗ ಅದ. ಇದನ್ನ ಕಾಪಾಡ್ಕೊಂಡು ಹೋಗೋದು ನಮ್ಮ ಒಂದು ಕರ್ತವ್ಯ ಅಂತೀನಿ. ಯಾಕಂದ್ರೆ ಲಾಸ್ಟ್ ವ್ಲಾಗ್ ಒಳಗೆ ಹೇಳಿದೆ, ಅದ್ರ ಹಿಂದಿನ ವ್ಲಾಗ್ನಾಗೂ ನಾನು ನಿಮ್ಗೆ ಹೇಳಿದ್ದೆ, ಪುಸ್ತಕ ಮೇಲಿರೋ ಇತಿಹಾಸ ಸುಳ್ಳಾಗ್ಬೋದು, ಆದ್ರೆ ಕಲ್ಲಿನ ಮೇಲೆ ಕೆತ್ತಿರುವಂತ ಇತಿಹಾಸ ಯಾವತ್ತೂ ಸುಳ್ಳಾಗಲ್ಲ, ಅದು ಬದಲಾಗಲ್ಲ, ಚಿರಂಜೀವಿಯಾಗಿನೇ ಉಳಿತದ ಅಂತ ಹೇಳ್ತೀನಿ ನಾನಾರೆ. ಇದು ಹಿಸ್ಟ್ರಿ ಏನ್ ಸ್ಟಾರ್ಟ್ ಆಗ್ತೈತಲ್ಲ 16ನೇ ಶತಮಾನದಿಂದ ಶುರು ಆಗ್ತೈತಿ ನೋಡ್ರಿ. 16ನೇ ಶತಮಾನದಿಂದ ಯಾರ್ಯಾರು ಇಲ್ಲಿ ಲಿಂಗವನ್ನು ಕೆತ್ತಿಸ್ತಾರ ನೋಡ್ರಿ, ಅದ್ರ ಕೆಳಗಡೆ ಅಂದ್ರೆ ಲಿಂಗದ ಕೆಳಗಡೆನೋ ಅಥವಾ ಆ ಕಲ್ಲಿನ ಮೇಲೆ ಏನ್ ಮಾಡ್ತಾರ, ಅವ್ರವ್ರ ಹೆಸರು ಬರ್ದಿರ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಗೈಸ್ ಇಲ್ಲಿ ನೋಡ್ರಿ, ರಾಮಚಂದ್ರ ಲಿಂಗವು ಅಂದ್ರೆ ಈ ಒಂದು ಲಿಂಗ ಯಾರು ಕೆತ್ತನೆ ಮಾಡಿದಾರಪ್ಪ ಅಂದ್ರೆ ರಾಮಚಂದ್ರ ಲಿಂಗವು, ಅಂದ್ರೆ ಅವರಿಂದ ಇದನ್ನು ಕೆತ್ತಿಸಲಾಗಿದೆ ಅಂತ ಅರ್ಥ. ಗೈಸ್ ಅಚ್ಚರಿ ಏನಪ್ಪ ಅಂದ್ರೆ ಈ ನದಿ ಒಳಗೆ, ಅಂದ್ರೆ ಇದು ಶಾಲ್ಮೋಲಾ ನದಿ ಒಳಗೆ ಎಷ್ಟೋ ಜನ ಏನು ಮಾಡತ್ತಾರ ಅಂದ್ರೆ ಇವಾಗಿನ ಜನ್ರೇಷನ್ದವ್ರು ಏನು ಮಾಡ್ತಾರೆ, ಕಲ್ ಮೇಲೆ ಚಿಕ್ಕ ಕಲ್ಲುಗಳು ಇಟ್ಟು ಅದೇನು ಮಾಡ್ತಾರೆ ಲಿಂಗದ ಥರನೋ ಅಥವಾ ಏನೋ ಒಂದು ಬಿಲ್ಡ್ ಮಾಡಿ ಏನೋ ಒಂದು ಕೋರಿಕೆ ಇರ್ತಾ ಆ ಕೋರಿಕೆನ ಈ ನದಿ ಒಳಗೆ ಹಂಚ್ಕೋತಾರೆ. ಇದು ಈ ಜಾಗದ ಒಂದು ಡಿವೈನ್ ಎನರ್ಜಿ ಅಂತ ಅನ್ಕೋ. ಒಂದು ಮೂಮೆಂಟಿಗೆ ಅನ್ಕೋರಿ, ವರ್ಷದ 365 ದಿನನೂ ಇಲ್ಲಿರೋ ಅಷ್ಟು ಲಿಂಗಗಳಿಗೆ ನೀರಿನ ಅಭಿಷೇಕ
ಖಾಯಂ ಇದ್ದೇ ಇರ್ತಂದ್ರೆ. ಯಾಕೆ ನೋಡ್ರಿ, ಇದು ಶಾಲ್ಮೂಲ ನದಿ ಇದು ಏನಾದ್ರು ನೋಡ್ರಿ ಕಾಡಿಂದ ಹರ್ಕೊಂಡು ಬರ್ತೈತಿ. ಸಮ್ಮರ್ ಒಳಗೆ ಸ್ವಲ್ಪ ನೀರು ಕಡಿಮೆ ಇರ್ತದೆ, ಕೆಲವೊಂದು ಕಡೆ ನೀರು ಇರಂಗಿಲ್ಲ. ಬಟ್ ಆದರೂ ಕೂಡ ಒಂದು ಮೂಮೆಂಟಿಗೆ ನೋಡಿದ್ರೆ ವರ್ಷ ಪೂರ್ತಿ ಇಲ್ಲಿ ಶಿವನಿಗೆ ಅಭಿಷೇಕ ಇದ್ದಿದೆ ನೋಡ್ರಿ. ಹರಿಯೋ ನದಿ ಒಳಗೆ ಸಹಸ್ರಲಿಂಗ ಅಂದರೆ 1,000 ಲಿಂಗ ಅದಾವ. 1,000 ಲಿಂಗ ಎದಕ್ಕೆ ಆಗ್ಯದಂತ ನಿಮ್ಗೆ ಆಲ್ರೆಡಿ ಹೇಳ್ದೆ. 1,000 ಲಿಂಗ ಇದ್ರ ಸ್ಟೋರಿ ಹೇಗೆ ಬಂತು ಅಂತ ಹೇಳಿದೆ. ಇಲ್ಲಿ ಅಷ್ಟೇ ಸ್ವಲ್ಪ ಲಿಂಗಗಳದಾವ. ಬಟ್ ಈ ದಡದಿಂದ ಆ ದಡಕ್ಕೆ ಹೋಗ್ರಿ ಒಂದು ಮೂಮೆಂಟಿಗೆ, ಆ ದಡದಿಂದ ಈ ಕಡೆ ಹೋಗೋ ದಡದವರೆಗೂ ಕೂಡ ನಮಗೆ ಲಿಂಗಗಳು ಸಿಗ್ತಾವೆ. ಬಟ್ ಇವಾಗ ನೀರು ಇರೋದ್ರಿಂದ ಕಾರಣದಿಂದ ನನಗೆ ಆ ಕಡೆ ಹೋಗಲಿಕ್ಕೆ ಸ್ವಲ್ಪ ಭಯ ಆಗ್ತದೆ. ಬಟ್ ಕೆಲವೊಂದು ಕತೆ ದಂತಕತೆ ಇರ್ಬೋದು, ಇನ್ನು ಕೆಲವೊಂದು ಸೃಷ್ಟಿ ಕತೆ ಇರ್ಬೋದು. ಆದರೆ ಈ ಕತೆ ಕಲ್ಲಿನ ಮೇಲೆ ಕೆತ್ತಿರುವಂಥ ಕತೆ ನಿಜ ಕತೆ, 16ನೇ ಸೆಂಚುರಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಕತೆ. ನಮೋ ಪಾರ್ವತಿ ಪತೆ ಹರ ಹರ ಮಹಾದೇವ್ ಅಷ್ಟೇ. ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ಇವಾಗ ಬ್ಯೂಟಿಫುಲ್. ಸೊ ಐ ಹೋಪ್ ನನ್ನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಆ್ಯಂಡ್ ಯಾರ್ಯಾರು ನಮ್ಮ ಚಾನಲಿಗೆ ಹೊಸಬ್ರು ಇದ್ದೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಇದೇ ರೀತಿ ಕಾಂಟೆಂಟಿಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಯೂಟ್ಯೂಬ್ ಪೇಜಿಗೆ ಫಾಲೋ ಮಾಡಿರಿ. ಸೊ ಇಷ್ಟು ಹೇಳ್ತಾ ಮುಂದಿನ ವ್ಲಾಗ್ನ ಸಿಗಮ್ಮ. ಟೇಕ್ ಕೇರ್, ಬಾಯ್, ಲವ್ ಯು.